ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಇಲ್ಲಿ ಚೆನ್ನಾಗಿದ್ದೇನೆ. ಇವತ್ತು ನಾನು ಒಂದು ಮರಗೆಣಸು ಬೇಯಿಸ್ಕೊಂಡು ತೆಂಗಿನಕಾಯಿ ಎಲ್ಲ ಹುಡಿ ಮಾಡಿ ಹಾಕ್ಕೊಂಡು ಒಂದು ಸ್ಪೆಷಲಾಗಿರುವಂಥ, ನಾವಿಲ್ಲಿ ಬಾಜಿ ಅಂತ ಹೇಳ್ತೇವೆ, ಕನ್ನಡದಲ್ಲಿ ಏನು ಹೇಳ್ತಾರೆ ಇದಕ್ಕೆ ಗೊತ್ತಿಲ್ಲ, ಅದನ್ನು ಮಾಡಿ ತೋರಿಸ್ತಾ ಇದ್ದೇನೆ ನಾನು. ಅದಕ್ಕೆ ನಾನು ಮರಗೆಣಸನ್ನೆಲ್ಲ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಂಡು ಕ್ಲೀನ್ ಮಾಡಿಟ್ಟಿದ್ದೇನೆ. ಮತ್ತು ಗ್ಯಾಸಲ್ಲಿಟ್ಟು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡು ಅರಸಿನ ಹುಡಿ ಮತ್ತು ಉಪ್ಪು ಬೇಕಾದಷ್ಟು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೇನೆ. ನೀರು ಜಾಸ್ತಿ ಹಾಕೋದಂದರೆ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕು, ಮತ್ತು ಇದನ್ನು ಸೋಸ್ಕೊಳ್ಳಿಕ್ಕೆ ಉಂಟು. ಇದರ ನೀರನ್ನೆಲ್ಲ ತೆಗಿಬೇಕು. ನೀರನ್ನು ತಗೊಂಡು ಆದಮೇಲೆ ಅದನ್ನು ಮತ್ತು ನಾವು ಅದಕ್ಕೆ ತೆಂಗಿನಕಾಯಿ ಎಲ್ಲ ಹುಡಿ ಮಾಡಿ ಹಾಕೋದು. ಒಂದು ತೆಂಗಿನಕಾಯಿದು ಅರ್ಧ ತೆಂಗಿನಕಾಯಿಯನ್ನು ನಾನು ತುರಿದಿಟ್ಟಿದ್ದೇನೆ. ಅದಕ್ಕೆ ನಾನಿಲ್ಲಿ ಜೀರಿಗೆ ಮೆಣಸು ಸಹ ಹಾಕ್ಕೊಳ್ತಾ ಇದ್ದೇನೆ. ಜೀರಿಗೆ ಮೆಣಸು ಎಲ್ಲ ಹಣ್ಣಾಗಿದೆ, ಅದು ನಮ್ಮ ಮನೆಯಲ್ಲಿ ಆದದ್ದು, ಅಂದರೆ ಅದರಲ್ಲಿ ಒಂದು ಸಹ ಹಸಿ ಇರಲಿಲ್ಲ, ಎಲ್ಲ ಹಣ್ಣಾಗಿದೆ ಈಗ ಅದು. ಅದನ್ನು ಹಾಕ್ಕೊಂಡೆ. ಬೇರೆ ಮೆಣಸು ಕಾಯಿ ಮೆಣಸು ಹಾಕ್ಬೋದು, ಜೀರಿಗೆ ಮೆಣಸು ಹಾಕಿದರೆ ತುಂಬಾ ಚೆನ್ನಾಗಿರ್ತದೆ. ಮತ್ತು ನಾನೊಂದು ಪಾತ್ರೆ ಇಟ್ಟು 2 ಚಮಚ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ 1 ಚಮಚದಷ್ಟು ಸಾಸಿವೆ ಎಣ್ಣೆ ಹಾಕಿದ್ದೇನೆ. ಸಾಸಿವೆ ಎಲ್ಲ ಇದಾದ ಮೇಲೆ ಮತ್ತೆ ನಾನು ಅದಕ್ಕೆ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೇನೆ. ಕರಿಬೇವು ಹಾಕ್ಕೊಂಡು ಮತ್ತು ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೇನೆ. ಗ್ಯಾಸ್ ಆಫ್ ಮಾಡಿಕೊಂಡು ಮತ್ತು ಇದಕ್ಕೆ ನಾನು ಸೋಸಿಟ್ಟಂಥ ಮರಗೆಣಸು ಬೆಂದದನ್ನು ಹಾಕ್ತಾಯಿದ್ದೇನೆ. ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ, ಮತ್ತು ತೆಂಗಿನಕಾಯಿ ನಾನು ಹುಡಿ ಮಾಡಿಟ್ಟಿದ್ದೇನಲ್ಲ, ಜೀರಿಗೆ ಮೆಣಸು ಹಾಕ್ಕೊಂಡು ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಸಹ ಇದೇ ಥರ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಮತ್ತು ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ನಾವು ಯಾವಾಗಲೂ ಮಾಡ್ತೇವೆ ತೆಂಗಿನಕಾಯಿ ತುರಿದು ಹಾಕ್ಕೊಂಡು, ಇದು ಆ ಥರ ಅಲ್ಲ, ಜೀರಿಗೆ ಮೆಣಸು ಹಾಕಿ ಹುಡಿ ಮಾಡ್ಕೊಂಡು ಹಾಕೋದಲ್ಲ. ತುಂಬಾ ಅಂದರೆ ತುಂಬಾ ಟೇಸ್ಟ್ ಆಗಿರುವಂಥ ಒಂದು ಹೊಸ ಥರದ್ದು ಮರಗೆಣಸಿನದು ನಾವು ಬಾಜಿ ಅಂತೇವೆ, ಬಾಜಿ. ಕನ್ನಡದಲ್ಲಿ ಇದನ್ನು ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ ಫ್ರೆಂಡ್ಸ್, ಇನ್ಶಾ ಅಲ್ಲಾ. ಓಕೆ, ಬಾಯ್.